ನಮಸ್ಕಾರ. ಈ ವಿಡಿಯೋ ಮಾಡ್ಬೇಕಾದ್ರೆ ನಿಜಕ್ಕೂ ಮನಸ್ಸಿಗೆ ಬಹಳ ಬೇಜಾರಾಗ್ತಿದೆ. ಕಾರಣ ಏನಪ್ಪಾ ಅಂತಂದ್ರೆ, ಕಳೆದ ಐಸಿಸಿ ಮೀಟಿಂಗ್ ನಲ್ಲಿ ಐಸಿಸಿ ಸಮಿತಿ ಅಧ್ಯಕ್ಷರಾದಂತ ತಿಮ್ಮಾಪುರ್ ಸಾಹೇಬ್ರು ಮತ್ತು ಎಲ್ಲಾ ಸದಸ್ಯರು ಸೇರಿ ಒಂದು ತೀರ್ಮಾನ ಮಾಡ್ತಾರೆ. ಮಾರ್ಚ್ 22 ನಾವು ನೀರು ಕೊಡೋದು ಮತ್ತು ವಾರಬಂದಿ ಮಾಡಿ ಏಪ್ರಿಲ್ 1ರಿಂದ ಏಪ್ರಿಲ್ 6ನೇ ತಾರೀಕುವರೆಗೂ ಎಲ್ಲಾ ರೈತರಿಗೆ ನೀರು ಒದಗಿಸ್ಬೇಕಂತೇಳಿ ಒಂದು ತೀರ್ಮಾನ ಮಾಡ್ತಾರೆ. ಅವಾಗ್ನು ನಿಜಕ್ಕೂ ರೈತರಿಗೆ ಬಹಳ ಅನ್ಯಾಯ ಆಗ್ತಿದೆ. ಯಾಕಂತಂದ್ರೆ ಏಪ್ರಿಲ್ 10-15 ನೀರು ಬಿಡ್ಲಿಕ್ಕಂದ್ರೆ ನಮ್ಮ ಭಾಗದಾಗ ಯಾವ ರೈತರಿಗೂ ಬೆಳೆ ಬರಂಗಿಲ್ಲ. ಆದ್ರೆ ನಿನ್ನೆ ಒಂದು ಸಡನ್ಲಿ ಮೀಟಿಂಗ್ ಮಾಡಿದ್ದಾರೆ. ಮೀಟಿಂಗ್ ಮಾಡಿ ಏನ್ ಹೇಳಿದಾರೆ ಅಂತಂದ್ರೆ, ಇಲ್ಲ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಸುರಪುರ ಶಾಸಕರು ಮನವಿ ಮಾಡಿದ್ದಾರೆ, ಹಂಗಾಗಿ ನಾವು ನೀರು ಕಂಟಿನ್ಯೂ ಹರಿಸಬೇಕಾಗ್ತದೆ. ಏಪ್ರಿಲ್ 1ರಿಂದ 6 ಕೊಡೋದನ್ನ ಕ್ಯಾನ್ಸಲ್ ಮಾಡಿ ಮಾರ್ಚ್ 22ರಿಂದ 25 ಅಷ್ಟೇ ನಾವು ನೀರು ಹರಿಸ್ತೇವೆ ಅಂತೇಳಿ ಒಂದು ಪತ್ರಿಕಾ ಪ್ರಕಟಣೆಯನ್ನು ನಿನ್ನೆ ಹೊರಡಿಸಿದ್ದಾರೆ. ಇದರ ಅರ್ಥ ಆಗ್ತಿಲ್ಲ ನನಗೆ. ಯಾಕಂದ್ರೆ ಯಾವುದೇ ಒಂದು ಐಸಿಸಿ ಸಭೆ ಆದಂತ ಸಂದರ್ಭದಲ್ಲಿ ಇದುವರೆಗೆ ಇತಿಹಾಸದಲ್ಲಿ ತಗೊಳ್ರಿ, ಯಾವತ್ತು ರೈತರಿಗೆ ನೀರು ಹೆಚ್ಚಿಕೊಡೋಂತ ವಿಚಾರ ಮಾಡಿದೆ ಹೊರತಾಗಿ ಘೋಷಣೆ ಮಾಡಿ ಮತ್ತೆ ಅದನ್ನ ಕಡಿಮೆ ಮಾಡಂತ ಕೆಲಸ ಯಾವತ್ತೂ ನಾವು ಮಾಡಿಲ್ಲ. ಆದ್ರೆ ನಾನು ಅಧಿಕಾರದಲ್ಲಿದ್ದಂತ 15 ವರ್ಷದಲ್ಲಿ ರೈತರಿಗೆ ಅನ್ಯಾಯ ಆಗ್ಲಾರ್ತರ ನೋಡ್ಕೊಂಡು ಹೋಗುವಂತ ಕೆಲಸವನ್ನ ನಾವು ಅಧಿಕಾರ ಅವಧಿಯಲ್ಲಿ ಮಾಡಿದ್ದೇವೆ. ಆದ್ರೆ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಿದೆ, ನೀವು ಅನೌನ್ಸ್ ಮಾಡಿ ಮತ್ತೆ ಇವತ್ತು ನೀರ್ನ ಕೊಡಂಗಿಲ್ಲ ಅಂತ. ಯಾಕೆ ನೀರಿಲ್ಲ? ಹಂಗಂದ್ರೆ ಡ್ಯಾಮ್ನ ನೀರ್ ಇರ್ಲಿಕ್ಕಂತಂದ್ರ ತೆಲಂಗಾಣಕ್ಕೆ ನೀವು ಯಾಕೆ ನೀರ್ ಬಿಟ್ರಿ? ಸುಮಾರು 800ರಿಂದ 10 TMC ನೀರು ತೆಲಂಗಾಣಕ್ಕೆ ಬಿಟ್ಟಿರಿ. ಎದಕ್ ಬಿಟ್ರಿ ಡ್ಯಾಮ್ನ ನೀರ್ ಇರ್ಲಿಕ್ಕಂತಂದ್ರೆ? ಇವತ್ತು ರೈತರಿಗೆ ನಿಜವಾಗಿ ನಾರಾಯಣಪುರ ಬಲದಂಡೆ ಎಡದಂಡೆ ರೈತರಿಗೆ ಬಹಳ ಅನ್ಯಾಯ ಮಾಡ್ತಿದಾರೆ. ಈಗೆಲ್ಲಾ ರೈತರು ನಾವು ಎಚ್ಚರಿಕೆ ಆಗ್ಬೇಕಾಗ್ತದೆ, ಹುಷಾರಾಗ್ಬೇಕಾಗ್ತದೆ. ಇವ್ರನ್ನು ನಮ್ಮ ರೈತರನ್ನ ಸಹಾಯ ಹೊಡೆಯಂತ ಒಂದು ಕೆಲಸನ ಈ ಸರ್ಕಾರದವರು ಕೆಲವೊಂದು ಜನಪ್ರತಿನಿಧಿಗಳು ಮಾಡ್ತಿದ್ದಾರೆ. ಇವತ್ತು ನನಗೆ ಅವ್ರ ಬಿಜಾಪುರ ಬಾಗಲಕೋಟೆ ಜನಪ್ರತಿನಿಧಿ ನೋಡಿದ್ರೆ ಖುಷಿ ಆಗ್ತದೆ. ಯಾಕಂದ್ರೆ ಅವರೆಲ್ಲ ಹೋರಾಟ ಮಾಡಿ ಇವತ್ತು ಕುಡಿಯೋ ನೀರಿಗಂತ ನೀರು ಉಳಿಸ್ಕೊಂಡು ಆ ನೀರನ್ನ ತಮ್ಮ ರೈತರಿಗೆ ಕೊಡುವಂತ ಕೆಲಸವನ್ನು ಮಾಡ್ತಾರೆ. ಸುಮಾರು 25ಕ್ಕಿಂತ ಹೆಚ್ಚು TMC ನೀರು ಕುಡಿಯೋ ನೀರಿಗೆ ಅಂತೇಳಿ ಉಳಿಸ್ಕೊಂಡಿದ್ದಾರೆ. ಅದು ನನಗೂ ಗೊತ್ತಿದೆ. ಅದು ಕುಡಿಯೋ ನೀರಿಗೆ ಹೋಗಂಗಿಲ್ಲ, ಅಲ್ಲಿ ಕೆರೆ ತುಂಬಾ ಯೋಜನೆಗಳಿಗೆ ಹೋಗ್ತವೆ, ಆ ಭಾಗದ ರೈತರಿಗೆ ಹೋಗ್ತವೆ. ಅವ್ರು ತಮ್ಮ ರೈತರ ಹಿತಾಸಕ್ತಿ ಕಾಪಾಡಕ ಇವತ್ತು ಬಿಜಾಪುರ ಭಾಗದವರು ಬಾಗಲಕೋಟೆ ಭಾಗದವರು ಯಶಸ್ವಿಯಾಗಿದ್ದಾರೆ. ಆದ್ರೆ ನಮ್ಮ ರಾಯಚೂರು, ನಮ್ಮ ಯಾದಗಿರಿ, ನಮ್ಮ ಗುಲ್ಬರ್ಗ ಭಾಗದ ರೈತರಿಗೆ ಸಹಾಯ ಹೊಡೆಯಂತ ಕೆಲಸವನ್ನ ಮಾಡ್ತಿದ್ದಾರೆ. ದಯವಿಟ್ಟು ತಿಮ್ಮಾಪುರ ಸಾಹೇಬ್ರೆ, ನಿಮಗೊಂದು ಮನವಿ ಮಾಡಿಕೊಳ್ತಾನೆ, ನೀವು ಈ ತಕ್ಷಣ ನಿಮ್ ನಿರ್ಧಾರನ ಬದಲಿಸಬೇಕು. ಏನ್ ನೀವು ಈಗೇನು 25 ತನ ನೀರು ಮಾರ್ಚ್ 25 ತನ ನೀರು ಕೊಡ್ತೀವಿ ಅಂದ್ರೆ, ಮಾರ್ಚ್ 25 ತನ ನೀರು ಕೊಟ್ರ ಅಂತಂದ್ರೆ ನಮ್ಮ ರೈತರು ಯಾರು ಉಳಿಯಂಗಿಲ್ಲ, ಯಾವ ಬೆಳೆನೂ ಬರಂಗಿಲ್ಲ. ಏಪ್ರಿಲ್ 10 ನೀರ್ ಬಿಡ್ಲೇಬೇಕು. ಬಿಟ್ಟಾಗ ಮಾತ್ರ ನಮ್ಮ ರೈತರು ಬದುಕ್ತಾರೆ. ನಿಮ್ ನಿರ್ಧಾರವನ್ನು ಬದಲಿಸಿ ಏಪ್ರಿಲ್ 10 ನೀರ್ ಬಿಡಂತ ಒಂದು ಕೆಲಸ ತಾವು ಮಾಡಬೇಕಾಗ್ತದೆ. ಇಲ್ಲ ಅಂತಂದ ಸಂದರ್ಭದಲ್ಲಿ 26ನೇ ತಾರೀಕು, ಈ ಮಾರ್ಚ್ 26ನೇ ತಾರೀಕು ನಾವೆಲ್ಲರೂ ರೈತರು ಒಂದಾಗಿ ಹೋರಾಟ ಮಾಡಂತ ಕೆಲಸವನ್ನು ಮಾಡ್ತೇವೆ. ರೈತರೆಲ್ಲರಿಗೂ ನಾವು ಮನವಿ ಮಾಡಿಕೊಳ್ತೇನೆ, ದಯವಿಟ್ಟು ತಾವು 26ನೇ ತಾರೀಕು ಟ್ರ್ಯಾಕ್ಟರ್ ಮುಖಾಂತರ ನಾವೇನ್ ರ್ಯಾಲಿ ಮಾಡ್ಬೇಕಂತ ಮಾಡಿದ್ವಿ, ಮುಂದೂಡಿದ್ವಿ. ಅದನ್ನ 26ನೇ ತಾರೀಕು ನಾವು ಹುಣಸಿಗೆ ಮುಖಾಂತರ ಪ್ರಾರಂಭ ಮಾಡ್ತೇವೆ. ಸುರ್ಪುರ್ ಭಾಗದ ಮತ್ತು ಕೆಂಬಾಯಿ ಭಾಗದ ಎಲ್ಲಾ ರೈತರು ಹುಣಸಿಗೆ ಬಂದು ಸೇರ್ಬೇಕು. ಆ ಹುಣಸಿಗೆಯಿಂದ ಟ್ರ್ಯಾಕ್ಟರ್ ರ್ಯಾಲಿಯನ್ನು ನಾವು ಪ್ರಾರಂಭ ಮಾಡ್ತೇವೆ. ಅಲ್ಲಿಂದ ನಾರಾಯಣಪುರ್ಗ ಹೋಗಿ ನಾರಾಯಣಪುರದಲ್ಲಿ ಪ್ರತಿಭಟನೆ ಮಾಡಂತ ಒಂದು ಕೆಲಸ ನಾವು ಮಾಡ್ತೇವೆ. ಹಾಗಾಗಿ ಎಲ್ಲಾ ರೈತರ ಹತ್ರ ನಾವು ಮನವಿ ಮಾಡಿಕೊಳ್ಳೋದಿಷ್ಟೇ, ತಾವೆಲ್ಲರೂ ಇದರಲ್ಲಿ ಪಕ್ಷಾತೀತವಾಗಿ ಎಲ್ಲರೂ ಬಂದು ಇದಕ್ಕೆ ಈ ನಮ್ಮ ಹೋರಾಟಕ್ಕೆ ಬೆಂಬಲ ಸೂಚಿಸಬೇಕು, ಹೋರಾಟದಲ್ಲಿ ಭಾಗವಹಿಸಬೇಕು. ಇದು ಹುಣಸಿಗೆಯಿಂದ ಮುಂದೆ ಯಾವ್ಯಾವ ಗ್ರಾಮಗಳು ಬರ್ತವೆ, ನಿಮ್ಮ ಆ ರಸ್ತೆ ಮುಖಾಂತರ ಬಂದು ಅಲ್ಲಿಂದ ಜಾಯಿನ್ ಹಾಕಂತ ಹೋಗ್ರಿ. ಕೊಡೇಕಲ್ ಬಂದವ್ರು ಕೊಡೇಕಲ್ ಭಾಗದಲ್ಲಿ, ಜೋಗಣಬಾಯಿ ಭಾಗದವ್ರು ಜೋಗಣಬಾಯಿ ಭಾಗದಲ್ಲಿ, ಇವತ್ತು ಬೆಲ್ಶಟ್ಟಾಳು ಕಾಮನಟಿಗೆ ಬಂದು ಅಲ್ಲಿಂದ ಹಂಗೆ ಜಾಯಿನ್ ಹಾಕಂತ ಹೋಗೋಣ. ಸೊ ಹುಣಸಿಗೆಯಿಂದ ನಾರಾಯಣಪುರವರೆಗೆ ಟ್ರ್ಯಾಕ್ಟರ್ ರ್ಯಾಲಿ ಮಾಡ್ತೇವೆ, ಎಲ್ಲರೂ ಭಾಗವಹಿಸಬೇಕು. ನಾವು ದಯವಿಟ್ಟು ಎಲ್ಲಾ ರೈತ ಸಂಘಟನೆಗಳಿಗೆ, ಎಲ್ಲಾ ಅಧ್ಯಕ್ಷರಿಗೆ, ಎಲ್ಲಾ ಕನ್ನಡ ಪರ ಸಂಘಟನೆ ಎಲ್ಲಾ ಅಧ್ಯಕ್ಷ ಪದಾಧಿಕಾರಿಗಳಿಗೆ, ಎಲ್ಲಾ ಹೋರಾಟಗಾರರಿಗೆ, ಎಲ್ಲಾ ನಮ್ಮ ದಲಿತ ಮುಖಂಡರಿಗೆ, ದಲಿತ ಹೋರಾಟಗಾರ ಎಲ್ಲಾ ಸಂಘ ಸಂಸ್ಥೆಗಳಿಗೆ ಕೈ ಮುಗಿದು ಮನವಿ ಮಾಡಿಕೊಳ್ತೇವೆ, ತಾವೆಲ್ಲರೂ ಈ ಹೋರಾಟದಲ್ಲಿ ಭಾಗವಹಿಸಿ ಇದನ್ನು ಯಶಸ್ವಿ ಮಾಡ್ಬೇಕು. ಯಾಕಂದ್ರೆ ಇಲ್ಲಾಂದ್ರೆ ನಮ್ಮ ಬಲದಂಡೆ ಎಡದಂಡೆ ಕಾಲುವೆ, ನಾರಾಯಣಪುರ ಬಲದಂಡೆ ಮತ್ತು ಎಡದಂಡೆ ಕಾಲುವೆ ಎಲ್ಲಾ ರೈತರು ಸತ್ತು ಹೋಗ್ತಾರೆ. ದಯವಿಟ್ಟು ನೀವೆಲ್ಲರೂ ಬಂದು ಈ ಹೋರಾಟದಲ್ಲಿ ಭಾಗವಹಿಸಿ. ಈ ಹೋರಾಟದಲ್ಲಿ ನಾವೆಲ್ಲರೂ ಇರ್ತೇವೆ. ಎದ್ದು ಈ ಹೋರಾಟ ಯಶಸ್ವಿ ಮಾಡಿ ರೈತರಿಗೆ ನೀರು ಒದಗಿಸಿಕೊಡುವಂತ ಕೆಲಸವನ್ನು ಮಾಡೋಣ. ಯಾಕಂದ್ರೆ ನಿರಂತರವಾಗಿ ನಮ್ಮ ಭಾಗಕ್ಕೆ ಅನ್ಯಾಯ ಆಗ್ತಾ ಬಂದಿದೆ. ನಮಗ್ ಸ್ವಾತಂತ್ರ್ಯನೂ
ಲೇಟ್ ಆಗಿ ಸಿಗಂದ ಹೈದರಾಬಾದ್ ನಿಜಾಮ ಕಾರಣಕ್ಕೆ ಸ್ವಾತಂತ್ರ್ಯನೂ ಲೇಟ್ ಆಗಿ ಸಿಗಂತ ಕೆಲಸ ಆಯ್ತು. ಇವತ್ತು ನೀರ್ನು ನಮಗೆ ಸಿಗ್ಲಾರಂತ ಪರಿಸ್ಥಿತಿ ಬಂದಿದೆ ಕಲ್ಯಾಣ ಕರ್ನಾಟಕ ಭಾಗದ ಜನರಿಗೆ. ಅದಕ್ಕೋಸ್ಕರ ನಾವೆಲ್ಲರೂ ಒಂದಾಗಿ ಹೋರಾಟ ಮಾಡ್ಬೇಕಾಗ್ತದೆ. ದಯವಿಟ್ಟು ತಾವೆಲ್ಲರೂ ಬಂದು ಈ ಒಂದು ಹೋರಾಟನ ಯಶಸ್ವಿ ಮಾಡ್ಬೇಕಂತ ಎಲ್ಲರ ಹತ್ರ ನಾನು ಕೈ ಜೋಡಿಸಿ ನಾನು ಮನವಿ ಮಾಡಿಕೊಳ್ತೇನೆ.